ನಾಡಿನ ವೈಜ್ಞಾನಿಕ ಪ್ರಜ್ಞೆಗೆ ಒಂದು ಹೆಗ್ಗುರುತಾಗಿ ಇದ್ದಂಥವರು ಗಾಂಧಿವಾದಿಗಳು ಆದಂಥ ಎಚ್ ನರಸಿಂಹಯ್ಯ ಸಾಹೇಬರು. ಅವರು ಓದಿದ ಈ ಶಾಲೆಯ ಸಂಸ್ಕಾರ, ಈ ಶಾಲೆಯ ಹಿರಿಯ ವಿದ್ಯಾರ್ಥಿಗಳು ತಾವೆಲ್ಲ ಸೇರಿ ಈ ಶಾಲೆಯನ್ನು ಒಂದು ಮಾದರಿ ಶಾಲೆಯನ್ನಾಗಿ ಮಾಡಬೇಕು ಅನ್ನೋ ತಮ್ಮ ಸಂಕಲ್ಪಕ್ಕೆ ಒಂದು ಜೋರಾದ ಚಪ್ಪಾಳೆಯನ್ನು ನಾವೆಲ್ಲ ಕೊಡಬೇಕು ಅಂತೇಳಿ ನನಗನ್ಸುತ್ತೆ. ಈಗ ತಾನೇ ಮಾತಾಡಿದ ಮೇಡಮ್ ಅವರು, ಮಾನ್ಯ ಶಾಸಕರು, ಈ ಶಾಲೆಗೆ ಯಾವ ರೀತಿ ಇನ್ನೂ ಹೆಚ್ಚಿನ ಅನುದಾನವನ್ನು, ಹೆಚ್ಚಿನ ಅಭಿವೃದ್ಧಿ ಕೆಲಸವನ್ನು ಹಾಗೂ ಮುಂದಿನ ಈ ಪ್ರಸ್ತುತ ಶೈಕ್ಷಣಿಕ ವರ್ಷದಿಂದ 9ನೇ ತರಗತಿಯನ್ನು ಕೂಡ ಪ್ರಾರಂಭ ಮಾಡ್ತೇವೆ. ಇಲ್ಲಿ 9, 10 PUC, ಫಸ್ಟ್ PU, ಸೆಕೆಂಡ್ PU ಹಂತವಾಗಿ ಎಲ್ಲ ತರಗತಿಗಳು ಕೂಡ ಇದೇ ಹೊಸೂರಿನಲ್ಲಿ ಪ್ರಾರಂಭ ಆಗಬೇಕು ಅನ್ನೋ ಮಾತುಗಳನ್ನೆಲ್ಲ ಹೇಳಿದ್ದಾರೆ. ನಾನು ಸರ್ಕಾರಿ ಶಾಲೆಗಳ ಶಕ್ತಿ ಏನು ಅನ್ನೋದ್ರ ಬಗ್ಗೆ 2 ಜಿಲ್ಲೆಯ ಸಣ್ಣ ಅನುಭವದಲ್ಲಿ ನನ್ನ ಮಾತುಗಳನ್ನು ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ. ಎಚ್ ನರಸಿಂಹಯ್ಯನವರಾಗಲಿ, ವಿಶ್ವೇಶ್ವರಯ್ಯನವರಾಗಲಿ, CNR ರಾವ್ ಅವರಾಗಲಿ ಎಲ್ಲರೂ ಕೂಡ ಸರ್ಕಾರಿ ಶಾಲೆಯಲ್ಲಿ ಓದ್ದವರು. ಈ ಸರ್ಕಾರಿ ಶಾಲೆಗಳ ಅಂತರ್ಸತ್ವ ಏನು, ಯಾಕೆ ದೇಶದ ಎಲ್ಲ ಮಹನೀಯರನ್ನ ನೀವು ನೋಡಿ, ಬಹುತೇಕರನ್ನ ನೀವು ನೋಡಿ, 90% ನೋಡಿ, ಅವರೆಲ್ಲ ಸರ್ಕಾರಿ ಶಾಲೆಯಲ್ಲಿ ಓದ್ದವರು. ಕಾರಣ ಏನು ಅಂದರೆ, ನಾನು ಕೂಡ ಒಂದು ಹಳ್ಳಿಯಿಂದ ಬಂದು, ಹಳ್ಳಿಯ ವಾಸನೆಯನ್ನು ಇಟ್ಕೊಂಡು, ಹಳ್ಳಿಯಿಂದ ಬಂದು ಆ ವ್ಯವಸ್ಥೆ ಹೇಗೆ ಒಂದು ವ್ಯಕ್ತಿತ್ವವನ್ನು ರೂಪಿಸುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಹೇಳಬಹುದಾದರೆ, ನಾವು 4 ಗೋಡೆಗಳ ಮಧ್ಯೆ ಏನು ಶಿಷ್ಟ ಶಿಕ್ಷಣವನ್ನು ಕಲಿತೇವೆ, ಅದು ನಮ್ಮ ಜೀವನದ ಯಶಸ್ಸಿಗೆ ಒಂದು 40% ಮಾತ್ರ ಕೊಡುಗೆಯನ್ನು ಕೊಡ್ತದೆ. ಏನನ್ನ ಓದ್ತೇವೆ ಅದು ಇಡೀ ನಮ್ಮ ಬಾಹ್ಯ ಜಗತ್ತಿನಲ್ಲಿ ಇರುವಂಥದ್ದು. ನೀರಾವರಿ ಪದ್ಧತಿ ಬಗ್ಗೆ ಓದ್ತೇವೆ, ನಮ್ಮ ಹೊಲದಲ್ಲಿ ನೀರು ಕಟ್ತಾ ಇರ್ತಾನೆ ನಮ್ಮ ಹುಡುಗ, ಸರ್ಕಾರಿ ಶಾಲೆಯ ವಿದ್ಯಾರ್ಥಿ. ಕೃಷಿ ಬಗ್ಗೆ ಹೇಳ್ಕೊಡ್ತೇವೆ, ಅಲ್ಲಿ ನಾಟಿ ಮಾಡಿಬಿಟ್ಟು ಇಲ್ಲ ತೆನೆ ಕೊಯ್ದು ಬಂದ ಹಳ್ಳಿನಲ್ಲಿ ಶಾಲೆನಲ್ಲಿ ಓದ್ತಾ ಇರ್ತಾರೆ. ಹೈನುಗಾರಿಕೆ ಬಗ್ಗೆ ಪಾಠ ಮಾಡ್ತೇವೆ, ಆ ಹುಡುಗ ಅದನ್ನು ಮಾಡ್ತಿರ್ತಾನೆ. ವಿಜ್ಞಾನದಲ್ಲಿ ಒಂದು ಎಲೆ ಕ್ರಾಸ್ ಸೆಕ್ಷನ್ ಮಾಡಿ ತೋರಿಸ್ತಾ ಇರ್ತೇವೆ, ಹಿಂಗಿದೆ ಈ ಎಲೆಯ ವಿನ್ಯಾಸ, ಹೀಗಿದೆ, ವೈಜ್ಞಾನಿಕವಾಗಿ ಹೀಗಿದೆ ಅಂತೇಳಿ ವೈಜ್ಞಾನಿಕ ಚಿಂತನೆಗಳನ್ನು ಮಕ್ಕಳಿಗೆ ಬಿಡ್ತೇವೆ. ದಿನ ಬೆಳಗ್ಗೆ ಆದರೆ ಅದ್ರ ಜೊತೆಗೆ ಹೊರಗಡೆ ಆಟ ಆಡ್ತಾ ಇರ್ತಾರೆ. ಈ ಶಿಕ್ಷಣ ಹಾಗೂ ಪ್ರಾಯೋಗಿಕ ಜ್ಞಾನ ಇವೆರಡೂ ಸಿಗುವಂಥದ್ದು ಹಳ್ಳಿಯ ಮಕ್ಕಳಿಗೆ, ಸರ್ಕಾರಿ ಶಾಲೆಯ ಮಕ್ಕಳಿಗೆ. ನೀವು ಸಿಟಿನಲ್ಲಿ ಓದಿದಂಥ ಮಕ್ಕಳಿಗೆ ಇವತ್ತು ಭತ್ತ ಎಲ್ಲಿ ಬೆಳೆಯುತ್ತೆ ಅಂತಂದರೆ ಅನೇಕ ಮಕ್ಕಳು ಅದಕ್ಕೆ ಉತ್ತರ ಕೊಡೋಕ್ಕಾಗೋದಿಲ್ಲ. ಅವ್ರ ಜೀವನ ಪರ್ಯಂತ ಭತ್ತದ ಪೈರನ್ನು ನೋಡೋಕ್ಕೆ ಸಾಧ್ಯ ಆಗಿರೋದಿಲ್ಲ, ಅಥವಾ ಅದನ್ನು ಕಲಿಯುವಂಥ ಒಂದು ವ್ಯವಸ್ಥೆ ಅವ್ರಿಗಿರೋದಿಲ್ಲ. ಈ ರೀತಿ ವೈಜ್ಞಾನಿಕ ಪ್ರಜ್ಞೆಯೊಂದಿಗೆ ಪ್ರಾಯೋಗಿಕವಾಗಿ ಕಲಿಯುವಂಥ ಒಂದು ಅವಕಾಶ ಇರ್ತಕ್ಕಂಥದ್ದು ಹಳ್ಳಿಯ ಮಕ್ಕಳಿಗೆ. ಹಾಗಾಗಿ ಈ ಏನು ಬೇಸಿಗೆ ಶಿಬಿರ ಅಂತಕ್ಕಂಥದ್ದನ್ನು ಮಾಡಿದ್ದೀರಾ, ಇದೇ ಅದರ ದ್ಯೋತಕ ಅಂತ ನಾನು ಭಾವಿಸಿದ್ದೇನೆ. ನನ್ನ ಸುಮಾರು 1 ವರ್ಷಕ್ಕೆ 50,000 ಫೀಲ್ಡ್ ವಿಸಿಟನ್ನು ನಾವು ಮಾಡಿಸಿದ್ದೀವಿ ಮಕ್ಕಳಿಗೆ. ಒಂದು ಗ್ರಾಮ ಪಂಚಾಯಿತಿಗೆ ಮಕ್ಕಳಿಗೆ ಹೋದರೆ ಇಡೀ ಆಡಳಿತ ವ್ಯವಸ್ಥೆ ಹೇಗಿರುತ್ತೆ, ಒಂದು ಗ್ರಾಮ ಪಂಚಾಯಿತಿಗೆ ಆದಾಯ ಏನು, ಅವರ ಅಭಿವೃದ್ಧಿ ಕೆಲಸವನ್ನು ಹೇಗೆ ಮಾಡ್ತಾರೆ, ನೈರ್ಮಲ್ಯವನ್ನು ಹೇಗೆ ಕಾಪಾಡ್ತಾರೆ, ಇಡೀ ಎಲ್ಲ ಇಲಾಖೆಗಳ ನಿಯಂತ್ರಣವನ್ನು ಹೇಗೆ ಮಾಡ್ತಾರೆ, ಒಂದು ಪೊಲೀಸ್ ಇಲಾಖೆಗೆ ಹೋದರೆ ಕಾನೂನು ಸುವ್ಯವಸ್ಥೆ ಅವ್ರು ಹೇಗೆ ಕಾಪಾಡ್ತಾರೆ, ಒಂದು ಬ್ಯಾಂಕಿಗೆ ಹೋದರೆ ಹೇಗೆ ಠೇವಣಿಯನ್ನು ಒಂದು ಬ್ಯಾಂಕ್ ಇಟ್ಕೊಂಡು ಅದನ್ನೇ ಸಾಲದ ರೂಪದಲ್ಲಿ ಕೊಟ್ಟು ಆದಾಯವನ್ನು ಬ್ಯಾಂಕ್ ಗಳಿಸುತ್ತೆ. ಈ ರೀತಿ ಎಲ್ಲ ಬಾಹ್ಯ ಪ್ರಪಂಚ ಏನಿದೆ, ಆ ಬಾಹ್ಯ ಪ್ರಪಂಚವನ್ನೇ ನಾವು ಓದ್ತಾ ಇರ್ತಕ್ಕಂಥದ್ದು. ಅದನ್ನು ಇನ್ನೂ ಹೆಚ್ಚು ಆಳವಾಗಿ ಓದ್ತಾ ಇದ್ದೇವೆ. ಹಾಗಾಗಿ ಈ ಅನುಭವಾತ್ಮಕ ಕಲಿಕೆ, ಅದಕ್ಕೆ ಪೂರಕವಾದ ವ್ಯವಸ್ಥೆ, ಅದು ಯಾವತ್ತೂ ಕೂಡ ಮಕ್ಕಳಿಗೆ ಬಹಳ ಗಟ್ಟಿತನವನ್ನು ಬೆಳೆಸುವಂಥ ಒಂದು ಪ್ರಕ್ರಿಯೆ. ಅದನ್ನು ನಮ್ಮ ಜಿಲ್ಲೆಯಲ್ಲೂ ಕೂಡ ಅನೇಕ ವಿಪುಲ ಅವಕಾಶಗಳು ನಮ್ಮ ಮಕ್ಕಳಿಗಿದೆ. ಹಳ್ಳಿಯ ಮಕ್ಕಳಿಗೆ, ಸರ್ಕಾರಿ ಶಾಲೆಯ ಮಕ್ಕಳಿಗೆ ಬರುವ ವರ್ಷದಲ್ಲಿ ಅವುಗಳನ್ನೆಲ್ಲ ಜಾಗೃತಗೊಳಿಸ್ತೇವೆ ಅನ್ನೋ ಮಾತನ್ನು ಹೇಳ್ತಾ, ಅವರ ಶೈಕ್ಷಣಿಕ ಗುಣಮಟ್ಟವನ್ನು ಅಳತೆ ಮಾಡಿ ಕ್ಷಮತೆ ಅಂಥೇಳಿ ಅವರಿಗೆ ಬೇಕಾದಂಥ ತರಬೇತಿಯನ್ನು ಕೊಟ್ಟು ಅವರನ್ನು ಗಟ್ಟಿಗೊಳಿಸುವಂಥ ಒಂದು ಕೆಲಸವನ್ನು ಮಾಡ್ತೇವೆ. ಅನುದಾನದ ಯಾವ ಕೊರತೆಯೂ ಇಲ್ಲ. ಎಲ್ಲ ಶಾಲೆಗಳ ಅಭಿವೃದ್ಧಿಗೆ ಸುಮಾರು 15ರಿಂದ 20 ಲೆಕ್ಕ ಶೀರ್ಷಿಕೆಗಳಡಿನಲ್ಲಿ ಅನುದಾನಗಳನ್ನು ಕ್ರೋಢೀಕರಿಸಿ ಅವುಗಳನ್ನು ಮಾಡಲಿಕ್ಕೆ ಅವಕಾಶ ಇದೆ. ಆವ ಮಗು
ಇನ್ನೂ ಹೆಚ್ಚಿನ ಬಲ ಸಂವರ್ಧನೆ ಅದಕ್ಕೆ ಅವಶ್ಯಕತೆ ಇದೆ. ಆ ಮಗುವನ್ನು ತಳದಲ್ಲೇ ಗುರುತಿಸಿ, ತಳಮಟ್ಟದಲ್ಲೇ ಗುರುತಿಸಿ ಆ ಮಗುವಿಗೆ ಬುನಾದಿ ಶಿಕ್ಷಣವನ್ನು ನಾವು 20 ದಿನಗಳ ಬುನಾದಿ ಶಿಕ್ಷಣವನ್ನು ಕೊಟ್ಟರೆ ಅದು ಭಾಳ ಹೆಚ್ಚು ಶಕ್ತಿದಾಯಕವಾಗುತ್ತೆ. ಸೆಲ್ಫ್ ಮೋಟಿವೇಶನ್, ಸ್ವಯಂ ಪ್ರೇರಣೆ. ಯಾವ ವ್ಯಕ್ತಿಗೆ ನಾನು ಸಾಧನೆ ಮಾಡಬೇಕು ಅನ್ನೋದು ಬರುತ್ತೋ, ಅದು ವಿದ್ಯಾರ್ಥಿಗಳಿಗಾಗಲಿ, ನಮ್ಮ ಪ್ರೌಢ ಶಿಕ್ಷಣದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಾಗಲಿ, ಕಾಲೇಜು ಶಿಕ್ಷಣದ ವಿದ್ಯಾರ್ಥಿಗಳಿಗಾಗಲಿ, ಯಾರಿಗೆ ನಾನು ಸಾಧನೆ ಮಾಡಬೇಕು ಅನ್ನೋ ಛಲ ಬರುತ್ತೋ ಅವರು ಸಾಧಕರಾಗ್ತಾರೆ. ಅದಕ್ಕೆ ಬುನಾದಿ ಭದ್ರವಾಗಿ ಬಿದ್ದಿರಬೇಕು. ಯಾವ ಮಗು 1ನೇ ತರಗತಿನಲ್ಲಿ ನರ್ಸರಿನಲ್ಲಿ ನಂಬರ್ಸ್ಗಳನ್ನು, ಅಂಕೆಗಳನ್ನು ಭಾಳ ಸ್ಪಷ್ಟವಾಗಿ ಕಲಿಯುತ್ತೋ ಆ ಮಗುವಿಗೆ ಸ್ವಾಭಾವಿಕವಾಗಿ 1ನೇ ತರಗತಿಯಲ್ಲಿ ಆಸಕ್ತಿ ಬಂದ್ಬಿಡುತ್ತೆ. ಆ ಟೀಚರ್ ಪಾಠ ಮಾಡ್ತಾ ಇದ್ರೆ ಬೇರೆ ಎಲ್ಲ ಮಕ್ಕಳು ಆಟ ಆಡ್ತಾ ಇದ್ರೆ ಅದು ಕುತೂಹಲದಿಂದ ಬೋರ್ಡನ್ನು ನೋಡ್ತಾ ಕಲಿತಾ ಪ್ರಾರಂಭ ಮಾಡುತ್ತೆ. ಯಾರು ಹೇಳ್ಕೊಡೋದು ಬೇಕಾಗಿಲ್ಲ. ಅದಕ್ಕೆ ಗಣಿತ ಅಂದ ತಕ್ಷಣ ಅದಕ್ಕೊಂದು ಆಟದ ರೀತಿ ಆಗೋಗ್ಬಿಡುತ್ತೆ. ವಿಜ್ಞಾನ ಅಂದ ತಕ್ಷಣ ಅದಕ್ಕೆಲ್ಲದ ಉತ್ಸಾಹ ಬಂದ್ಬಿಡುತ್ತೆ. ಸೊ ನಾವೆಲ್ಲ ಅಂದ್ಕೊಂಡಿದ್ದೀವಿ ಮಕ್ಕಳನ್ನು ನಾವು ತಯಾರು ಮಾಡೋದು ನಂತರದ ದಿನಗಳಲ್ಲಿ ಅಂತ. ಯಾವುದೇ ಮಗು ಸಾಧಕ ಆಗುವಂಥದ್ದು LKG, UKG, 1ನೇ ತರಗತಿ, 2ನೇ ತರಗತಿ. ಹಾಗಾಗಿ ನಮ್ಮ ಹಿರಿಯರು ಹೇಳಿರೋ ಅಂಥದ್ದು ಬೆಳೆಯುವ ಸಿರಿ ಮೊಳಕೆಯಲ್ಲೇ ಅಂಥೇಳಿ. ಹಾಗಾಗಿ ಆ ತಳಮಟ್ಟದಲ್ಲಿ ಮಕ್ಕಳಿಗೆ ಗಟ್ಟಿಗೊಳಿಸಬೇಕು ಅನ್ನೋ ಸಂಕಲ್ಪ, ಅದಕ್ಕೆ ಐತಿಹಾಸಿಕ ತೀರ್ಮಾನವನ್ನು ಸರ್ಕಾರ ಮಾಡಿದೆ. ನೋಡಿ, ಇಲ್ಲಿವರೆಗೆ ಬರೀ ನಲ್ಲಿ ಕಲಿ ಅಂಥೇಳಿ ಯಾವುದೇ ಪಠ್ಯ ಇಲ್ಲದಂತೆ ಮಕ್ಕಳು ಕಲಿತಾ ಇದ್ರು 1ರಿಂದ 4ನೇ ತರಗತಿಯವರೆಗೆ. ನೀವು ಯಾವುದೇ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಹೋಗಿ ಟೆಕ್ಸ್ಟ್ ಬುಕ್ಗಳಿದ್ದಾವೆ, 1ನೇ ತರಗತಿಗಿದ್ದಾವೆ, LKGಗಿದ್ದಾವೆ, UKGಗಿದ್ದಾವೆ. ಆದರೆ ಸರ್ಕಾರಿ ವ್ಯವಸ್ಥೆನಲ್ಲಿ ಇರಲಿಲ್ಲ. ಅದು ಅತ್ಯಂತ ಐತಿಹಾಸಿಕ ತೀರ್ಮಾನವನ್ನು ಸರ್ಕಾರ ಈ ವರ್ಷ ಕೈಗೊಂಡು ಈ ವರ್ಷದಿಂದ ನಮ್ಮ ಎಲ್ಲ ಮಕ್ಕಳಿಗೆ 1ನೇ ತರಗತಿಯಿಂದ 4ನೇ ತರಗತಿಯ ಮಕ್ಕಳಿಗೂ ಕೂಡ ಪಠ್ಯಪುಸ್ತಕವನ್ನು ಅಳವಡಿಸಿ ಇನ್ನು ಮುಂದೆ ಪಠ್ಯಪುಸ್ತಕದ ಆಧಾರದ ಮೇಲೆ ಮಕ್ಕಳು ಕಲಿಬೇಕು, ಅವರು ಕರಾರುವಕ್ಕಾಗಿ ಜ್ಞಾನವನ್ನು ಅರ್ಜನೆ ಮಾಡಿಕೊಳ್ಬೇಕು, ಆ ತಳಮಟ್ಟದಲ್ಲಿ ಅವರು ಗಟ್ಟಿಗೊಳ್ಬೇಕು ಅನ್ನೋ ಸಂಕಲ್ಪವನ್ನು ಮಾಡಿ ಸರ್ಕಾರ ಈ ಐತಿಹಾಸಿಕ ತೀರ್ಮಾನವನ್ನು ಮಾಡಿರ್ತಕ್ಕಂಥದ್ದು ಬಹಳ ದೊಡ್ಡ ಅದರ ಹಿಂದೆ ಬಹಳ ದೊಡ್ಡ ಪರಿಶ್ರಮ ಹಾಗೂ ನಿರ್ಧಾರ ಇದೆ. ಆ ನಿರ್ಧಾರಕ್ಕೆ ಮಾನ್ಯ ಅಪರ ಮುಖ್ಯ ಕಾರ್ಯದರ್ಶಿಗಳಿಗೆ ಹಾಗೂ ಘನ ಸರ್ಕಾರಕ್ಕೆ ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಮೂಲಕ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೂ ಕೂಡ ಬಯಸ್ತೇನೆ ಅನ್ನೋ ಮಾತನ್ನು ಹೇಳ್ತಾ ಎಲ್ಲ ಮಕ್ಕಳಿಗೆ